ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ನಿಂತು ನಾನೇ 5 ವರ್ಷ ಸಿಎಂ ಅಂತ ಅಕ್ಷರಶಃ ಅಬ್ಬರಿಸಿಬಿಟ್ಟು ಆ ಮೂಲಕ ಡಿಕೆ ಶಿವಕುಮಾರ್ ಬಾಯಿಗೆ ಬೀಗ ಹಾಕಿದ್ರು. ಕನಕಪುರ ಬಂಡೆ ಮೌನವಾಗಲು ಕಾರಣ ಬ್ಯಾರೇನೇ ಐತಿ. ಅದೇನಂತ ನೋಡ್ಕೊಂಬನ್ನಿ. ನಾಯಕ ಬದಲಾವಣೆ ಬಗ್ಗೆ ಯಾರು ಅವರು ಕೇಳಿಲ್ಲ, ಸುರ್ಜೇವಾಲರು ಇವರು ಕೂಡ ಯಾರು ಹೇಳಿಲ್ಲ. 10% ಹೇಳಿದ್ರು ಸಿದ್ದರಾಮಯ್ಯ ಅವರು ಸಿಎಂ ಆಗ್ಬೇಕಾದ್ರೆ ವೋಟಿಂಗ್ ಆಗಿದೆ, ವೋಟಿಂಗ್ ನಲ್ಲಿ ಅವ್ರಿಗೆ ಹೆಚ್ಚಾಗಿದೆ ಅಂತ ಅವರು ಸಿಎಂ ಮಾಡಿದ್ದಾರೆ. ಅವ್ರಿಗೆ ಕ್ಲಿಯರ್ ಮೆಸೇಜ್ ಇದೆ 10% ವರೆಗೂ. ಸಿದ್ದರಾಮಯ್ಯ ದೆಹಲಿ ಪ್ರವಾಸದ ಗುಟ್ಟು ರಟ್ಟು. ಡಿಕೆಶಿಗೆ ಕಾಡುತ್ತಿದೆಯಾ ನಂಬರ್ ಗೇಮ್ ಭೀತಿ? ಕಾಂಗ್ರೆಸ್ ಅಲ್ಲಿ ಸಿಎಂ ಸೀಟ್ಗಾಗಿ ನಡೀತಾ ಇರೋ ಶೀತಲ ಸಮರ ಕುತೂಹಲ ಘಟ್ಟಕ್ಕೆ ತಲುಪಿದೆ. ನವೆಂಬರ್ ಕ್ರಾಂತಿ ಅನ್ನೋ ಚರ್ಚೆ ನಡುವೆ ಹೈಕಮಾಂಡ್ ಮುಂದೆ ಅಬ್ಬರಿಸಿರೋ ಸಿದ್ದರಾಮಯ್ಯ ಸಿಎಂ ಬದಲಾವಣೆಗೆ ಕೈ ಹಾಕದಂತೆ ಒತ್ತಾಯ ಮಾಡಿದಾರಂತೆ. ನವೆಂಬರ್ ವರೆಗೆ ಯಾವ ನಿರ್ಧಾರವೂ ಇಲ್ವಂತೆ. ಸಿದ್ದರಾಮಯ್ಯ ಅವರನ್ನ ಬಿಟ್ಟರೆ ಬೇರೆಯವರು ಸಿಎಂ ಸ್ಥಾನ ನಿಭಾಯಿಸುವುದು ಕಷ್ಟ. ಒಂದ್ ವೇಳೆ ಡಿಕೆ ಶಿವಕುಮಾರ್ ಸಿಎಂ ಆದರೆ ಸರ್ಕಾರ ಉಳಿಯೋದಿಲ್ಲ, ಸರ್ಕಾರ ಬಲಿಯಾಗೋದು ನಿಶ್ಚಿತ. ಯಾಕಂದ್ರೆ ಬಹುತೇಕ ಶಾಸಕರ ಒಲವು ಸಿಎಂ ಸಿದ್ದರಾಮಯ್ಯ ಅವರ ಮೇಲಿದೆ. ಹೀಗೆ ಸಿದ್ದು ಆಪ್ತರು ಖರ್ಗೆ ಮುಂದೆ ನಾನಾ ರೀತಿಯಲ್ಲಿ ಲಾಬಿ ಮಾಡೋದಕ್ಕೆ ಯತ್ನಿಸಿದ್ದಾರೆ. ಆದರೆ ನವೆಂಬರ್ ವರೆಗೂ ಯಾವ ನಿರ್ಧಾರ ಇಲ್ಲ, ಸುಮ್ಮನಿದ್ಬಿಡಿ ಅಂತ ಖರ್ಗೆ ಅಬ್ಬರಿಸಿದಾರಂತೆ. ಆತಂಕದಲ್ಲೂ ಇಲ್ಲ. ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಪ್ರಾಮಾಣಿಕ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪಕ್ಷವನ್ನ ಮುನ್ನಡೆಸ್ತಾ ಇದ್ದಾರೆ. ಪಕ್ಷ ಏನು ಸೂಚನೆ ಕೊಡ್ತದೆ ಆ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಇನ್ನ ಹೆಚ್ಚಿನ ವಿಚಾರಗಳು ಏನೂ ಇಲ್ಲ. ಡಿಕೆಶಿ ಮೌನವೇಕೆ? ಒಂದು ವೇಳೆ ಸಿಎಂ ಗದ್ದುಗೆ ಬೇಕು ಅಂದ್ರೆ ಸಿಎಲ್ಪಿ ಸಭೆ ನಡೆಸಲೇಬೇಕು ಅಂತ ಸಿಎಂ ಬಣ ಒತ್ತಡ ಹೇರ್ತಾ ಇದೆ. ಹೈಕಮಾಂಡ್ನ ಸಿಎಲ್ಪಿ ಸಭೆಯಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ, ಶಾಸಕರೆಲ್ಲ ಮತದಾನ ಹಾಕ್ತಾರೆ. ಆದರೆ ಆ ಮತದಾನದಲ್ಲಿ ಸೋಲಾಗಬಹುದು ಅಂತ ಡಿಕೆಶಿ ಭೀತಿಯಲ್ಲಿದ್ದಾರೆ. ಸೋತ್ರೆ ಮುಖ್ಯಮಂತ್ರಿ ಗದ್ದುಗೆ ಬಗ್ಗೆ ಚಕಾರ ಎತ್ತಂಗಿಲ್ಲ ಅನ್ನೋ ಸತ್ಯವನ್ನ ಅರಿತು ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ. ನಾನು ಪಕ್ಷಕ್ಕೆ ಲಾಯಲ್ ಅಂತ ಹಳೆ ದಾಳ ಪ್ರಯೋಗಿಸಿ ಹೈಕಮಾಂಡ್ ನನ್ನ ಸೇವೆ ಪರಿಗಣಿಸಲಿ ಅಂತ ರಣತಂತ್ರ ಹೆಣೆಯುತ್ತಿದ್ದಾರೆ. ಶಾಸಕರ ಬೆಂಬಲದ ಮಾತು ಬೇಕಿರಲಿಲ್ಲ. ಹಾಗಾಗಿ ಯಾವುದು ಯಾವ ಕ್ಷಣದಲ್ಲಾಗುತ್ತೆ ಅನ್ನೋದಲ್ಲ. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ಇದು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನು 100 ವರ್ಷ ಬದುಕಬೇಕು ಅನ್ನೋದಿದ್ರು ಕೂಡ ಅದು ನನ್ನ ಕೈನಲ್ಲಿ ಸಾಧ್ಯನಾ ಅನ್ನೋದು ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ಮಾರನೇ ದಿನ ಬೆಳಗ್ಗೆ ನನ್ಗೆ ಆಗುತ್ತೋ ಇಲ್ವೋ ನನ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ಎಲ್ಲಿವರೆಗೂ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಾರೆ, ಅವರು ನಮ್ಮ ಮುಖ್ಯಮಂತ್ರಿ. ಮುಂದೆ ಏನಾಗುತ್ತೆ ಕಾದ್ ನೋಡೋಣ. ಅಧಿಕಾರ ಹಂಚಿಕೆ ವಿಚಾರ ಎಲ್ಲರ ಗಮನಕ್ಕೆ ತಂದಿದ್ದರೆ ಸಮಸ್ಯೆ ಆಗ್ತಿರಲಿಲ್ಲ. ಆದರೆ ಯಾರಿಗೂ ಹೇಳದೆ ಒಳ ಒಪ್ಪಂದ ಮಾಡಿದ್ದಕ್ಕೆ ಈ ಕಿತ್ತಾಟ ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ನಿಂತು ನಾನೇ 5 ವರ್ಷ ಸಿಎಂ ಅಂತ ಅಕ್ಷರಶಃ ಅಬ್ಬರಿಸಿಬಿಟ್ಟು ಆ ಮೂಲಕ ಡಿಕೆ ಶಿವಕುಮಾರ್ ಬಾಯಿಗೆ ಬೀಗ ಹಾಕಿದ್ರು. ಕನಕಪುರ ಬಂಡೆ ಮೌನವಾಗಲು ಕಾರಣ ಬ್ಯಾರೇನೇ ಐತಿ. ಅದೇನಂತ ನೋಡ್ಕೊಂಬನ್ನಿ. ನಾಯಕ ಬದಲಾವಣೆ ಬಗ್ಗೆ ಯಾರು ಅವರು ಕೇಳಿಲ್ಲ, ಸುರ್ಜೇವಾಲರು ಇವರು ಕೂಡ ಯಾರು ಹೇಳಿಲ್ಲ. 10% ಹೇಳಿದ್ರು ಸಿದ್ದರಾಮಯ್ಯ ಅವರು ಸಿಎಂ ಆಗ್ಬೇಕಾದ್ರೆ ವೋಟಿಂಗ್ ಆಗಿದೆ, ವೋಟಿಂಗ್ ನಲ್ಲಿ ಅವ್ರಿಗೆ ಹೆಚ್ಚಾಗಿದೆ ಅಂತ ಅವರು ಸಿಎಂ ಮಾಡಿದ್ದಾರೆ. ಅವ್ರಿಗೆ ಕ್ಲಿಯರ್ ಮೆಸೇಜ್ ಇದೆ 10% ವರೆಗೂ. ಸಿದ್ದರಾಮಯ್ಯ ದೆಹಲಿ ಪ್ರವಾಸದ ಗುಟ್ಟು ರಟ್ಟು. ಡಿಕೆಶಿಗೆ ಕಾಡುತ್ತಿದೆಯಾ ನಂಬರ್ ಗೇಮ್ ಭೀತಿ? ಕಾಂಗ್ರೆಸ್ ಅಲ್ಲಿ ಸಿಎಂ ಸೀಟ್ಗಾಗಿ ನಡೀತಾ ಇರೋ ಶೀತಲ ಸಮರ ಕುತೂಹಲ ಘಟ್ಟಕ್ಕೆ ತಲುಪಿದೆ. ನವೆಂಬರ್ ಕ್ರಾಂತಿ ಅನ್ನೋ ಚರ್ಚೆ ನಡುವೆ ಹೈಕಮಾಂಡ್ ಮುಂದೆ ಅಬ್ಬರಿಸಿರೋ ಸಿದ್ದರಾಮಯ್ಯ ಸಿಎಂ ಬದಲಾವಣೆಗೆ ಕೈ ಹಾಕದಂತೆ ಒತ್ತಾಯ ಮಾಡಿದಾರಂತೆ. ನವೆಂಬರ್ ವರೆಗೆ ಯಾವ ನಿರ್ಧಾರವೂ ಇಲ್ವಂತೆ. ಸಿದ್ದರಾಮಯ್ಯ ಅವರನ್ನ ಬಿಟ್ಟರೆ ಬೇರೆಯವರು ಸಿಎಂ ಸ್ಥಾನ ನಿಭಾಯಿಸುವುದು ಕಷ್ಟ. ಒಂದ್ ವೇಳೆ ಡಿಕೆ ಶಿವಕುಮಾರ್ ಸಿಎಂ ಆದರೆ ಸರ್ಕಾರ ಉಳಿಯೋದಿಲ್ಲ, ಸರ್ಕಾರ ಬಲಿಯಾಗೋದು ನಿಶ್ಚಿತ. ಯಾಕಂದ್ರೆ ಬಹುತೇಕ ಶಾಸಕರ ಒಲವು ಸಿಎಂ ಸಿದ್ದರಾಮಯ್ಯ ಅವರ ಮೇಲಿದೆ. ಹೀಗೆ ಸಿದ್ದು ಆಪ್ತರು ಖರ್ಗೆ ಮುಂದೆ ನಾನಾ ರೀತಿಯಲ್ಲಿ ಲಾಬಿ ಮಾಡೋದಕ್ಕೆ ಯತ್ನಿಸಿದ್ದಾರೆ. ಆದರೆ ನವೆಂಬರ್ ವರೆಗೂ ಯಾವ ನಿರ್ಧಾರ ಇಲ್ಲ, ಸುಮ್ಮನಿದ್ಬಿಡಿ ಅಂತ ಖರ್ಗೆ ಅಬ್ಬರಿಸಿದಾರಂತೆ. ಆತಂಕದಲ್ಲೂ ಇಲ್ಲ. ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಪ್ರಾಮಾಣಿಕ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪಕ್ಷವನ್ನ ಮುನ್ನಡೆಸ್ತಾ ಇದ್ದಾರೆ. ಪಕ್ಷ ಏನು ಸೂಚನೆ ಕೊಡ್ತದೆ ಆ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಇನ್ನ ಹೆಚ್ಚಿನ ವಿಚಾರಗಳು ಏನೂ ಇಲ್ಲ. ಡಿಕೆಶಿ ಮೌನವೇಕೆ? ಒಂದು ವೇಳೆ ಸಿಎಂ ಗದ್ದುಗೆ ಬೇಕು ಅಂದ್ರೆ ಸಿಎಲ್ಪಿ ಸಭೆ ನಡೆಸಲೇಬೇಕು ಅಂತ ಸಿಎಂ ಬಣ ಒತ್ತಡ ಹೇರ್ತಾ ಇದೆ. ಹೈಕಮಾಂಡ್ನ ಸಿಎಲ್ಪಿ ಸಭೆಯಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ, ಶಾಸಕರೆಲ್ಲ ಮತದಾನ ಹಾಕ್ತಾರೆ. ಆದರೆ ಆ ಮತದಾನದಲ್ಲಿ ಸೋಲಾಗಬಹುದು ಅಂತ ಡಿಕೆಶಿ ಭೀತಿಯಲ್ಲಿದ್ದಾರೆ. ಸೋತ್ರೆ ಮುಖ್ಯಮಂತ್ರಿ ಗದ್ದುಗೆ ಬಗ್ಗೆ ಚಕಾರ ಎತ್ತಂಗಿಲ್ಲ ಅನ್ನೋ ಸತ್ಯವನ್ನ ಅರಿತು ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ.
ನಾನು ಪಕ್ಷಕ್ಕೆ ಲಾಯಲ್ ಅಂತ ಹಳೆ ದಾಳ ಪ್ರಯೋಗಿಸಿ ಹೈಕಮಾಂಡ್ ನನ್ನ ಸೇವೆ ಪರಿಗಣಿಸಲಿ ಅಂತ ರಣತಂತ್ರ ಹೆಣೆಯುತ್ತಿದ್ದಾರೆ. ಶಾಸಕರ ಬೆಂಬಲದ ಮಾತು ಬೇಕಿರಲಿಲ್ಲ. ಹಾಗಾಗಿ ಯಾವುದು ಯಾವ ಕ್ಷಣದಲ್ಲಾಗುತ್ತೆ ಅನ್ನೋದಲ್ಲ. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ಇದು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು 100 ವರ್ಷ ಬದುಕಬೇಕು ಅನ್ನೋದಿದ್ರು ಕೂಡ ಅದು ನನ್ನ ಕೈನಲ್ಲಿ ಸಾಧ್ಯನಾ ಅನ್ನೋದು ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ಮಾರನೇ ದಿನ ಬೆಳಗ್ಗೆ ನನ್ಗೆ ಆಗುತ್ತೋ ಇಲ್ವೋ ನನ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ಎಲ್ಲಿವರೆಗೂ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಾರೆ, ಅವರು ನಮ್ಮ ಮುಖ್ಯಮಂತ್ರಿ. ಮುಂದೆ ಏನಾಗುತ್ತೆ ಕಾದ್ ನೋಡೋಣ. ಅಧಿಕಾರ ಹಂಚಿಕೆ ವಿಚಾರ ಎಲ್ಲರ ಗಮನಕ್ಕೆ ತಂದಿದ್ದರೆ ಸಮಸ್ಯೆ ಆಗ್ತಿರಲಿಲ್ಲ. ಆದ್ರೆ ಯಾರಿಗೂ ಹೇಳದೆ ಒಳ ಒಪ್ಪಂದ ಮಾಡಿದ್ದಕ್ಕೆ ಈ ಕಿತ್ತಾಟ ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ನಿಂತು ನಾನೇ 5 ವರ್ಷ ಸಿಎಂ ಅಂತ ಅಕ್ಷರಶಃ ಅಬ್ಬರಿಸಿಬಿಟ್ಟು ಆ ಮೂಲಕ ಡಿಕೆ ಶಿವಕುಮಾರ್ ಬಾಯಿಗೆ ಬೀಗ ಹಾಕಿದ್ರು. ಕನಕಪುರ ಬಂಡೆ ಮೌನವಾಗಲು ಕಾರಣ ಬ್ಯಾರೇನೇ ಐತಿ. ಅದೇನಂತ ನೋಡ್ಕೊಂಬನ್ನಿ. ನಾಯಕ ಬದಲಾವಣೆ ಬಗ್ಗೆ ಯಾರು ಅವರು ಕೇಳಿಲ್ಲ, ಸುರ್ಜೇವಾಲಾ ಇವರು ಕೂಡ ಯಾರು ಹೇಳಿಲ್ಲ. 10% ಹೇಳಿದ್ರು. ಸಿದ್ದರಾಮಯ್ಯ ಅವರು ಸಿಎಂ ಆಗ್ಬೇಕಾದ್ರೆ ವೋಟಿಂಗ್ ಆಗಿದೆ, ವೋಟಿಂಗ್ ನಲ್ಲಿ ಅವ್ರಿಗೆ ಹೆಚ್ಚಾಗಿದೆ ಅಂತ ಅವರು ಸಿಎಂ ಮಾಡಿದ್ದಾರೆ. ಅವ್ರಿಗೆ ಕ್ಲಿಯರ್ ಮೆಸೇಜ್ ಇದೆ 10%. ಸಿದ್ದರಾಮಯ್ಯ ದೆಹಲಿ ಪ್ರವಾಸದ ಗುಟ್ಟು ರಟ್ಟು. ಡಿಕೆಶಿಗೆ ಕಾಡುತ್ತಿದೆಯಾ ನಂಬರ್ ಗೇಮ್ ಭೀತಿ? ಕಾಂಗ್ರೆಸ್ ಅಲ್ಲಿ ಸಿಎಂ ಸೀಟ್ಗಾಗಿ ನಡೀತಾ ಇರೋ ಶೀತಲ ಸಮರ ಕುತೂಹಲ ಘಟ್ಟಕ್ಕೆ ತಲುಪಿದೆ. ನವೆಂಬರ್ ಕ್ರಾಂತಿ ಅನ್ನೋ ಚರ್ಚೆ ನಡುವೆ ಹೈಕಮಾಂಡ್ ಮುಂದೆ ಅಬ್ಬರಿಸಿರೋ ಸಿದ್ದರಾಮಯ್ಯ ಸಿಎಂ ಬದಲಾವಣೆಗೆ ಕೈ ಹಾಕದಂತೆ ಒತ್ತಾಯ ಮಾಡಿದ್ದಾರಂತೆ. ನವೆಂಬರ್ವರೆಗೆ ಯಾವ ನಿರ್ಧಾರವೂ ಇಲ್ವಂತೆ. ಸಿದ್ದರಾಮಯ್ಯ ಅವರನ್ನ ಬಿಟ್ಟರೆ ಬೇರೆಯವರು ಸಿಎಂ ಸ್ಥಾನ ನಿಭಾಯಿಸುವುದು ಕಷ್ಟ. ಒಂದ್ ವೇಳೆ ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಸರ್ಕಾರ ಉಳಿಯೋದಿಲ್ಲ, ಸರ್ಕಾರ ಬಲಿಯಾಗೋದು ನಿಶ್ಚಿತ. ಯಾಕಂದ್ರೆ ಬಹುತೇಕ ಶಾಸಕರ ಒಲವು ಸಿಎಂ ಸಿದ್ದರಾಮಯ್ಯ ಅವರ ಮೇಲಿದೆ. ಹೀಗೆ ಸಿದ್ದು ಆಪ್ತರು ಖರ್ಗೆ ಮುಂದೆ ನಾನಾ ರೀತಿಯಲ್ಲಿ ಲಾಬಿ ಮಾಡೋದಕ್ಕೆ ಯತ್ನಿಸಿದ್ದಾರೆ. ಆದರೆ ನವೆಂಬರ್ವರೆಗೂ ಯಾವ ನಿರ್ಧಾರ ಇಲ್ಲ, ಸುಮ್ಮನಿದ್ದು ಬಿಡಿ ಅಂತ ಖರ್ಗೆ ಅಬ್ಬರಿಸಿದ್ದಾರಂತೆ. ಆತಂಕದಲ್ಲೂ ಇಲ್ಲ. ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಪ್ರಾಮಾಣಿಕ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪಕ್ಷವನ್ನ ಮುನ್ನಡೆಸ್ತಾ ಇದ್ದಾರೆ. ಪಕ್ಷ ಏನು ಸೂಚನೆ ಕೊಡ್ತದೆ ಆ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಇನ್ನ ಹೆಚ್ಚಿನ ವಿಚಾರಗಳು ಏನೂ ಇಲ್ಲ. ಡಿಕೆಶಿ ಮೌನವೇಕೆ? ಒಂದು ವೇಳೆ ಸಿಎಂ ಗದ್ದುಗೆ ಬೇಕು ಅಂದ್ರೆ ಸಿಎಲ್ಪಿ ಸಭೆ ನಡೆಸಲೇಬೇಕು ಅಂತ ಸಿಎಂ ಬಣ ಒತ್ತಡ ಹೇರ್ತಾ ಇದೆ. ಹೈಕಮಾಂಡ್ನ ಸಿಎಲ್ಪಿ ಸಭೆಯಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ. ಶಾಸಕರೆಲ್ಲ ಮತದಾನ ಹಾಕ್ತಾರೆ. ಆದರೆ ಆ ಮತದಾನದಲ್ಲಿ ಸೋಲಾಗಬಹುದು ಅಂತ ಡಿಕೆಶಿ ಭೀತಿಯಲ್ಲಿದ್ದಾರೆ. ಸೋತ್ರೆ ಮುಖ್ಯಮಂತ್ರಿ ಗದ್ದುಗೆ ಬಗ್ಗೆ ಚಕಾರ ಎತ್ತಂಗಿಲ್ಲ ಅನ್ನೋ ಸತ್ಯವನ್ನ ಅರಿತು ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ. ನಾನು ಪಕ್ಷಕ್ಕೆ ಲಾಯಲ್ ಅಂತ ಹಳೆ ದಾಳ ಪ್ರಯೋಗಿಸಿ ಹೈಕಮಾಂಡ್ ನನ್ನ ಸೇವೆ ಪರಿಗಣಿಸಲಿ ಅಂತ ರಣತಂತ್ರ ಹೆಣೆಯುತ್ತಿದ್ದಾರೆ. ಶಾಸಕರ ಬೆಂಬಲದ ಮಾತು ಬೇಕಿರಲಿಲ್ಲ. ಹಾಗಾಗಿ ಯಾವುದು ಯಾವ ಕ್ಷಣದಲ್ಲಾಗುತ್ತೆ ಅನ್ನೋದಲ್ಲ. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ಇದು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು 100 ವರ್ಷ ಬದುಕಬೇಕು ಅನ್ನೋದಿದ್ರು ಕೂಡ ಅದು ನನ್ನ ಕೈನಲ್ಲಿ ಸಾಧ್ಯನಾ ಅನ್ನೋದು ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ಮಾರನೇ ದಿನ ಬೆಳಗ್ಗೆ ನನ್ಗೆ ಆಗುತ್ತೋ ಇಲ್ವೋ ನನ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ಎಲ್ಲಿವರೆಗೂ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಾರೆ, ಅವರು ನಮ್ಮ ಮುಖ್ಯಮಂತ್ರಿ. ಮುಂದೆ ಏನಾಗುತ್ತೆ ಕಾದ್ ನೋಡೋಣ. ಅಧಿಕಾರ ಹಂಚಿಕೆ ವಿಚಾರ ಎಲ್ಲರ ಗಮನಕ್ಕೆ ತಂದಿದ್ದರೆ ಸಮಸ್ಯೆ ಆಗ್ತಿರಲಿಲ್ಲ. ಆದ್ರೆ ಯಾರಿಗೂ ಹೇಳದೆ ಒಳ ಒಪ್ಪಂದ ಮಾಡಿದ್ದಕ್ಕೆ ಈ ಕಿತ್ತಾಟ ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.